ಹಲೋ ಫ್ರೆಂಡ್ಸ್, ನಮಸ್ತೆ. ನಮ್ಮನೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ. ನಾನಿವತ್ತು ಸಂಕ್ರಾಂತಿಯ ವಿಶೇಷವಾಗಿ ಮನೆಯಲ್ಲಿ ಖಾರ ಪೊಂಗಲ್ ಮಾಡುವಂತಿದ್ದೀನಿ. ನಾನು ಪೊಂಗಲ್ ಮಾಡೋದಕ್ಕೆ ಈ ಲೋಟದಲ್ಲಿ 1.5 ಲೋಟ ಅಕ್ಕಿ ಹಾಗೂ 1.5 ಲೋಟದಷ್ಟು ಹೆಸರು ಕಾಳನ್ನು ತಗೊಂಡಿದ್ದೇನೆ. ನೋಡಿ, ನಾನು ಮಿಕ್ಸ್ ಮಾಡಿ ಆಗಿದೆ. ಸಮ ಇದೆ ಇದು ಅಕ್ಕಿ ಮತ್ತು ಹೆಸರು ಕಾಳು. ಈಗ ಮೊದಲಿಗೆ ನಾನು ಈ ಹೆಸರು ಕಾಳು ಮತ್ತು ಅಕ್ಕಿ ಮಿಶ್ರಣವನ್ನು ವಾಶ್ ಮಾಡಿಕೊಳ್ತೇನೆ. ಈಗ ನಾನು ಅಕ್ಕಿಯನ್ನು ಮತ್ತು ಬೇಳೆ ಮಿಶ್ರಣವನ್ನು ಕ್ಲೀನಾಗಿ ತೊಳೆದಿದ್ದೇನೆ. 3 ಸಲ ವಾಶ್ ಮಾಡಿ ನೋಡಿ, ಒಳ್ಳೆಯ ನೀರನ್ನು ಹಾಕ್ಕೊಂಡಿದ್ದೇನೆ. ನಾವು ಅನ್ನ ಮಾಡುವಾಗ ನಾನು ಇದಕ್ಕೆ BT ರೈಸ್ ಉಪಯೋಗಿಸಿದ್ದೇನೆ. ವೈಟ್ ರೈಸು ಒಳ್ಳೆಯದು, ನಮ್ಮ ಬೆಳ್ತಿಗೆಕ್ಕಿದ್ರೇ ಆಗ್ತದೆ ಮೆತ್ತಗಾಗಲಿಕ್ಕೆ. ನಾನಾದರೆ ಸ್ವಲ್ಪ ಚೆನ್ನಾಗಿರಲಿ ಅಂತೇಳ್ಬಿಟ್ಟು BT ರೈಸನ್ನು ಉಪಯೋಗಿಸ್ಕೊಂಡಿದ್ದೇನೆ. ನಾನು 6 ಲೋಟ ಅಕ್ಕಿ, ಈಗ 6 ಲೋಟ ನೀರಿನ ಬದಲಾಗಿ 3 ಲೋಟ ಅಕ್ಕಿಗೆ 6 ಲೋಟ ನೀರು ಹಾಕ್ತಿದ್ದೆ. ನಾನು ಪೊಂಗಲ್ ಮಾಡುವ ಕಾರಣ ಸ್ವಲ್ಪ ಗಂಜಿ ಸ್ವಲ್ಪ ಜಾಸ್ತಿ ಬೆಂದಿರಬೇಕು ಮತ್ತು ಸ್ವಲ್ಪ ನೀರಿನಂಶ ಜಾಸ್ತಿ ಇರಬೇಕು. ಅದಕ್ಕೆ ನಾನು 8 ಲೋಟ ನೀರನ್ನು ಹಾಕ್ಕೊಂಡಿದ್ದೇನೆ, ಸ್ವಲ್ಪ ಜಾಸ್ತಿ ನೀರಿನಂಶ ಇರಲಿ ಅಂತ. ಈಗ ಇದನ್ನು ನಾನು ಸ್ಟವ್ ಹಚ್ಕೊಂಡು ಇಟ್ಕೊಳ್ತೇನೆ. ಸ್ಟವ್ ಹಚ್ಚಿ ಇಟ್ಟಿದ್ದೇನೆ. ಹಾಗೆಯೇ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಈಗಲೇ ಹಾಕ್ಕೊಳ್ತೇನೆ. ಒಂದು 2 ಸ್ಪೂನ್ ಉಪ್ಪನ್ನು ಹಾಕ್ಕೊಂಡೆ. ಹಾಗೆಯೇ 3/4 ಸ್ಪೂನಷ್ಟು, ಸ್ವಲ್ಪ ದೊಡ್ಡ ಸ್ಪೂನ್ ಇರೋದರಿಂದ 3/4 ಸ್ಪೂನಷ್ಟು ಅರಿಶಿಣವನ್ನು ಸೇರಿಸ್ಕೊಂಡಿದ್ದೇನೆ. ಪೊಂಗಲಿಗೆ ಒಳ್ಳೆ ಕಲರ್ ಬರ್ತದೆ, ಅದಕ್ಕೆ ಹಾಕ್ಕೊಂಡಿದ್ದೇನೆ. ಹಾಗೆಯೇ 1 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತೇನೆ. ಈ ಎಣ್ಣೆ ಹಾಕೋದ್ರಿಂದ ಬೇಳೆ ಮತ್ತು ಅಕ್ಕಿ ಸಮನಾಗಿ ಬೇಯ್ತದೆ. ಈಗ ಅರಿಶಿಣದ ಕಲರ್ ನೋಡಿ ಯಾವ ಥರ ಬಿಟ್ಕೊಂಡಿದೆ ಅಂತ. ನಾನು ಯಾವಾಗಲೂ ಅನ್ನವನ್ನು ಬೇಯಿಸುವಾಗ 2 ವಿಸಿಲ್ ಹಾಕ್ತಿದ್ದೆ. ಈಗ ಇದಕ್ಕೆ ನಾನು 3 ವಿಸಿಲನ್ನು ಹಾಕಿ ಬೇಯಿಸ್ಕೊಳ್ತೇನೆ. ಕುಕ್ಕರ್ನ ಮುಚ್ಚಳವನ್ನು ಮುಚ್ಚಿ ವಿಸಿಲ್ ಹಾಕ್ತೇನೆ. ಈಗ ಕುಕ್ಕರ್ 3 ವಿಸಿಲ್ ಬಂದಿದೆ. ಕುಕ್ಕರ್ ವಿಸಿಲ್ ಆಗಿದೆ, ಇನ್ನದು ತಣ್ಣಗಾಗಬೇಕು. ಅಷ್ಟರಲ್ಲಿ ನಾನು ಒಗ್ಗರಣೆಗೆ ಬೇಕಾದ್ದನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಮೊದಲಿಗೆ ನಾನು 4 ಸ್ಪೂನಷ್ಟು ಕೊಬ್ಬರಿ ಎಣ್ಣೆಯನ್ನು ತಗೊಂಡಿದ್ದೇನೆ ಒಗ್ಗರಣೆಗೆ. ಹಾಗೆಯೇ 2 ಸ್ಪೂನು ತುಪ್ಪವನ್ನು ತಗೊಂಡಿದ್ದೇನೆ. 1 ಸ್ಪೂನು ಕರಿಮೆಣಸು ಅಥವಾ ಒಳ್ಳೆ ಮೆಣಸನ್ನು ತಗೊಂಡಿದ್ದೇನೆ. ಒಂದು ಸ್ವಲ್ಪ ಗೋಡಂಬಿ, 1 ಇಂಚು ಶುಂಠಿಯನ್ನು ಸಣ್ಣಕ್ಕೆ ಕತ್ತರಿಸಿಟ್ಕೊಂಡಿದ್ದೇನೆ. 4 ಕಾಯಿ ಮೆಣಸನ್ನು ತುಂಡು ಮಾಡಿದ್ದೇನೆ, ಉದ್ದಕ್ಕೆ ಸೀಳಿ ಮತ್ತೊಂದು ತುಂಡು ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆಯೇ ಒಂದು ಸ್ವಲ್ಪ ಹಸಿ ತೆಂಗಿನಕಾಯಿಯನ್ನು ಸಣ್ಣ ಪೀಸ್ಗಳಾಗಿ ಮಾಡಿಟ್ಕೊಂಡಿದ್ದೇನೆ. ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕರಿಬೇವಿನ ಎಲೆಯನ್ನು ತಗೊಂಡಿದ್ದೇನೆ. ಇದು ಆಪ್ಷನಲ್ಲ, ನೀವು ಬೇಕಿದ್ದರೆ ಹಾಕ್ಕೊಳ್ಳಿ, ನನಗಿಷ್ಟ ಅದಕ್ಕೆ ಹಾಕ್ಕೊಳ್ತೇನೆ. ಹಾಗೆಯೇ 1 ಸ್ಪೂನಷ್ಟು ಜೀರಿಗೆ ಮತ್ತು ಚಿಟಿಕೆಯಷ್ಟು ಇಂಗು ಪೌಡ್ರ್ ತಗೊಂಡಿದ್ದೇನೆ. ಈಗ ನೋಡಿ, ಮುಚ್ಚಳ ತೆಗೆದಿದ್ದೇನೆ. ಅನ್ನ ಸ್ವಲ್ಪ ಗಟ್ಟಿ ಇದ್ದಂಗೆ ಇದೆ. ಈಗ ನಾನು ಇದಕ್ಕೆ ಇನ್ನೂ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು, ಈಗ ನಾನೊಂದು 2 ಗ್ಲಾಸ್ ನೀರನ್ನು ಸೇರಿಸ್ಕೊಂಡು ಇನ್ನೂ ಸ್ವಲ್ಪ ಮೆತ್ತಗೆ ಮಾಡಿಕೊಳ್ತೀನಿ. ಇದು ಸ್ವಲ್ಪ ಬಿಸಿಯಾದ ನೀರು, ತಣ್ಣಗೆ ನೀರಲ್ಲ. ನೋಡಿ, ಈ ಹದದಲ್ಲಿ ಅನ್ನವನ್ನು ರೆಡಿ ಮಾಡ್ಕೊಂಡಿದ್ದೇನೆ. ಗಟ್ಟಿ ಇತ್ತು ಅಂತಾದರೆ ಸ್ವಲ್ಪ ನೀರನ್ನು ನಾವು ಬಿಸಿ ಮಾಡಿ ಹಾಕ್ಕೊಂಡ್ರೆ ಆಯಿತು. ಈಗ ಇದನ್ನು ಸೈಡ್ಗೆ ಇಟ್ಕೊಳ್ತೇನೆ, ಒಗ್ಗರಣೆ ರೆಡಿ ಮಾಡುವ. ಈಗ ಎಣ್ಣೆ ಬಿಸಿ ಆಗ್ತಾ ಉಂಟು. ಎಣ್ಣೆ ಬಿಸಿ ಆಗುವಾಗ ಈ ತುಪ್ಪವನ್ನು ಇದಕ್ಕೆ ಸೇರಿಸ್ಕೊಳ್ತೇನೆ. ಎಣ್ಣೆ ಮತ್ತು ತುಪ್ಪ ಮಿಶ್ರಣ ನೀರಾದಾಗ ಕ್ಲೀನಾಗಿ ಸೆಟ್ ಆಗ್ತದೆ. ಈಗ ಮೊದಲಿಗೆ ನಾನು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಬೆಳ್ಳುಳ್ಳಿ ತಿನ್ನೋದವರು ಹಾಕ್ಕೊಳ್ಬೇಕು ಅಂತಿಲ್ಲ, ನನಗೆ ಇಷ್ಟ, ಅದಕ್ಕೆ ಹಾಕ್ಕೊಳ್ತೇನೆ. ಈಗ ಕರಿಬೇವಿನ ಎಲೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಕಟ್ ಮಾಡಿ ಇಟ್ಕೊಂಡಂಥ ತೆಂಗಿನಕಾಯಿಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೆ ಹಸಿಮೆಣಸನ್ನು ಸೇರಿಸ್ಕೊಳ್ತೇನೆ. ಈಗ ಒಳ್ಳೆ ಮೆಣಸನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಪೆಪ್ಪರನ್ನು, ಇದು ಇಡೀ ಪೆಪ್ಪರು. ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೇನೆ.
ಈಗ ಶುಂಠಿಯನ್ನು ಹಾಕೊಳ್ತಾ ಇದ್ದೇನೆ, ಕಟ್ ಮಾಡಿ ಇಟ್ಕೊಂಡಂಥ ಶುಂಠಿ ಎಲ್ಲ ಸಹ ಎಣ್ಣೆಯಲ್ಲಿ ಬೇಯ್ತಾ ಇದೆ. ಈಗ ಗೋಡಂಬಿಯನ್ನು ಸೇರಿಸ್ಕೊಳ್ತೇನೆ ಒಗ್ಗರಣೆಯಲ್ಲಿ. ಈಗ ಇಂಗನ್ನು ಸೇರಿಸ್ಕೊಳ್ತಾ ಇದ್ದೇನೆ ಒಗ್ಗರಣೆಗೆ. ಈಗ ಒಗ್ಗರಣೆ ರೆಡಿಯಾಗಿದೆ. ಅನ್ನದ ಮೇಲೆ ಸೇರಿಸ್ಕೊಳ್ತಾ ಇದ್ದೇನೆ. ತುಪ್ಪ, ಗೋಡಂಬಿ, ಎಣ್ಣೆ ಎಲ್ಲ ಸೇರಿಸಿದ ಒಗ್ಗರಣೆ ರೆಡಿಯಾಗಿದೆ ನೋಡಿ. ಇಷ್ಟೇ ಇದು. ಹೀಗೆ ಮಾಡಿಬಿಟ್ಟು ಇದಕ್ಕೆ 1 ನಿಮಿಷ ಕುಕ್ಕರಿನ ಮುಚ್ಚಳವನ್ನು ಮುಚ್ಚಿಡುವ. ರುಚಿಕರವಾದ ಪೊಂಗಲ್ ರೆಡಿಯಾಗಿದೆ. ಇದು ಖಾರ ಪೊಂಗಲ್. ಸಂಕ್ರಾಂತಿ ವಿಶೇಷವಾಗಿ ಇವತ್ತಿನ ತಿಂಡಿಯನ್ನು ಮಾಡಿದ್ದೇನೆ. ಹೇಗಿತ್ತು ಪೊಂಗಲ್ ಮಾಡಿದ್ದು? ನೀವು ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವಿಡಿಯೋಸ್.